ಸ್ಯಾಲ್ರಿ ಮಾತ್ರ 30,000 to 35,000 ಇರ್ಬೇಕು ನೋಡಿ. ನಿನ್ನ ಫಸ್ಟ್ ಇಂಟರ್ವ್ಯೂ ಕೂಡ ನಾನು ಆಮೇಲೆ ಮಾತಾಡಿಸ್ತೀನಿ. ಓಕೆ, ಯಾವಾಗ ಹೇಳಿ ಕೇಳಿ ಅವ್ರಿಗೆ ಯಾವಾಗ ಇಂಟರ್ವ್ಯೂ ಕೊಡ್ಬೇಕಂತ ಹೇಳಿ ನಾನು ಹೇಳ್ತೇನೆ. ಕಾಲ್ ಮಾಡಿ ಅವ್ರಿಗೆ ನೀನು ಎಲ್ಲ ರೆಸ್ಯೂಮ್ ರೆಡಿ ಇಟ್ಕೊ, ನಾನು ಹೇಳ್ತೀನಿ. ಸರಿ ಸರಿ ಸರಿ. ನಂಗೆ ಯಾಕೋ ಇದು ಕುಡಿದ ಬಾಯ್ ಸ್ವೀಟ್ ಸ್ವೀಟ್ ಅನ್ಸಾತೈತಿ. ನಾ ಹೋಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬರ್ತೀನಿ. ಹಲೋ ಹಲೋ ವಿನಾಯಕ್, ನಾನು ಸಂಗೀತ ಮಾತಾಡ್ತಿರೋದು. ಹಾಂ ಹೇಳಿ ಸಂಗೀತ. ಅದು ರೂಪಾಗ್ ಭೇಟಿ ಆಗಂತ ಹೇಳಿದ್ಯಲ್ಲ, ನಾನು ಭೇಟಿ ಆಗಿದ್ದೆ ಅವ್ರಿಗೆ. ಏನು ತಿಳ್ಕೊಬೇಕಿತ್ತು ನಿಂಗೆ ಆಕಿ ಬಗ್ಗೆ? ಏನಿಲ್ಲ, ಅವಳ ಕಾಲೇಜಲ್ಲಿ ಹೇಗಿದ್ಲು, ಅವಳ ಬಿಹೇವಿಯರ್ ಹೇಗಿತ್ತು, ಅವಳ ಕ್ಯಾರೆಕ್ಟರ್ ಹೇಗಿತ್ತು, ಅವಳಿಗೆ ಹೆಚ್ಚಿಗೆ ಜನ ಹುಡುಗರು ಸವಾಸ ಏನಾದರೂ ಇತ್ತಾ, ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಬೇಕಾಗಿತ್ತು ನನಗೆ. ಅವಳು ಯಾರನ್ನಾದ್ರೂ ಲವ್ ಮಾಡ್ತಿದ್ಲ ಕಾಲೇಜ್ ಟೈಮಲ್ಲಿ? ಸೀರಿಯಸ್ ಆಗಿ ಅಂತ ಅವಳು ಯಾರಿಗೂ ಲವ್ ಮಾಡಿಲ್ಲ. ಲವ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಹುಡುಗರ ಕಡೆ ದುಡ್ಡು ಇಸ್ಕೊಂಡು ಮಜಾ ಮಾಡ್ತಿದ್ಲು. ಬಟ್ ನನ್ಗೆ ಯಾಕೋ ಈಗ ಅನ್ನಿಸ್ತೈತಿ, ಈಗ 3 ವರ್ಷದಿಂದ ಅವಳು ಮದ್ವೆ ಮಾಡ್ಕೊಂಡಿದ್ದಾಳೆ ಅಂತ ನಂಗೆ ಅನಿಸ್ತೈತಿ. ಬಟ್ ನನ್ನಿಂದ ಯಾಕೋ ಮುಚ್ಚಿಡಕತ್ತಾಳಕಿ. ಯಾರಿಗೆ ಮಾಡ್ಕೊಂಡಾಳ, ಯಾವಾಗ ಮಾಡ್ಕೊಂಡಾಳ ಅಂತ ಗೊತ್ತಿಲ್ಲ. ಎಸ್, ನಾನು ಅದೇ ಪಾಯಿಂಟನ್ನೇ ಕೇಳಬೇಕು ಅಂದ್ಕೊಂಡಿದ್ದೆ. ಅವಳ ಬಗ್ಗೆ ನಾವು ಡೀಪಾಗಿ ಸ್ಟಡಿ ಮಾಡಬೇಕು ಅಂದರೆ ಅವಳಿಗೆ ನಾನು ಹತ್ರ ಆಗಬೇಕು. ಅವಳಿಗೆ ನಾನು ಹತ್ರ ಆಗಬೇಕು ಅಂದರೆ ನೀನು ನನ್ನನ್ನು ಅವಳಿಗೆ ಪರಿಚಯ ಮಾಡಿಸ್ಕೊಡ್ಬೇಕು. ದಯವಿಟ್ಟು ನನಗೆ ಅವಳ ಜೊತೆ ಮಾತಾಡುವಂಥ ಒಂದು ಅವಕಾಶ ಮಾಡಿಕೊಡು. ಮುಂದಿನ ವಿಚಾರನ ನಾನು ಮಾಡ್ತೀನಿ. ಓಕೆ ವಿನಾಯಕ್, ನಾನು ನಿನ್ಗೊಂದು ಮಾತು ಕೇಳಬೇಕಿತ್ತು. ಇದರಿಂದ ನಿನ್ಗೇನು ಲಾಭ? ನೀನು ಯಾಕೆ ಅಕ್ಕಿ ಬಗ್ಗೆ ಇಷ್ಟೆಲ್ಲ ತಿಳ್ಕೊಳಕತ್ತೇನು ಗೊತ್ತಾಗಿಲ್ಲ ನಂಗೆ. ಸಂಗೀತ, ಲಾಭ ನಷ್ಟಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇಲ್ಲ. ಇಲ್ಲಿ ನನ್ನ ಸ್ನೇಹಿತನ ತಂಗಿ ಲೈಫ್ ಹಾಳಾಗ್ತಾ ಇದೆ. ಅವಳ ಜೀವನ ಸರಿ ಹೋಗಬೇಕು ಅಂದರೆ ನಾನು ಈ ಕೆಲಸ ಮಾಡಲೇಬೇಕು. ಸರಿ ವಿನಾಯಕ್, ನಾನು ನಿನ್ಗೋಸ್ಕರ ಎಲ್ಲ ನಾನು ತಿಳ್ಕೊಳಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಬಟ್ ನನಗೇನು ಇದರಿಂದ ಪ್ರಾಬ್ಲಮ್ ಆಗಲ್ಲ ಅಲ್ಲ? ಸಂಗೀತ, ನೀನು ಟೆನ್ಷನ್ ತಗೋಬೇಡ. ಇದರಿಂದ ಯಾವುದೇ ಥರದ ತೊಂದರೆ ನಿನಗೆ ಬರಲ್ಲ. ಅದಕ್ಕೆ ನಾನು ಜವಾಬ್ದಾರಿ. ನೋಡು, ನೀನು ನನಗೀಗ ಹೆಲ್ಪ್ ಮಾಡಿದ್ರೆ ಒಂದು ಹುಡುಗಿ ಜೀವನನ ಸರಿ ದಾರಿಗೆ ತಂದಿದ್ದ ಪುಣ್ಯ ನಿನಗೆ ಬರುತ್ತೆ. ಸರಿ ಸರಿ, ನಾನು ಮತ್ತೆ ನಿನಗೆ ಕಾಲ್ ಮಾಡ್ತೀನಿ, ಆಯಿತಾ? ಓಕೆ ಸಂಗೀತ, ಬಾಯ್, ಟೇಕ್ ಕೇರ್. ನಿಂತು ಸಾಕತ್ ನನಗ. ಇಷ್ಟಲಿ ಮಟ್ಟ ಬಂದ್ರ ನೀ ಬರೋಕಾಗಲಿ. ಇನ್ನು ಅಲ್ಲೇ ಕೂತಿದ್ದಂದ್ರ ನೀ ಯಾವ ಬರ್ತಿದ್ದಿ? ಸರಿ ಸರಿ, ರೊಕ್ಕ ಕೊಡ್ರಿ. ನನ್ನ ಕಡೆ ನಾವು ರೊಕ್ಕ ಇದ್ದಿದ್ದಿಲ್ಲ. ಮುಳೇಶಿಗೆ ಅದನ್ನಲ್ಲ ನನ್ನ ಕಡೆ ಇಸ್ಕೊಂಡ್ ಬಂದು ಕೊಟ್ಟನು. ಊರಿಗೆ ಹೋಗ್ಬರಕ್ ನೀ? ಊರಿಗೆ ನಾ ಹೇಳೇನಲ್ಲ ನಿಮಗೆ, ಮನೆ ಕಟ್ಸೋ ಮಟ್ಟ ನಾ ಏನು ಬರಂಗಿಲ್ಲ. ಅಲ್ಲಿ ಮನೆ ಕಟ್ಸೋದ ನಂಗೆ ಹಗರ್ ಮಾಡಿ ನೀನ ರೊಕ್ಕ ಎಷ್ಟು ಕೊಡಿಸ್ತಾರಕ್ಕ? ಇವ್ರು ನಂಗೆ ಅಲ್ಲೇ ಚೇಂಜ್ ಕೊಟ್ರಲ್ಲ, ಇವ್ರ ಅಲ್ಲ ಅದು? ಅಂದ್ರೆ ರೂಪಾಗೆ ಇವ್ರು ಕಾಲ್ ಮಾಡಿದ್ದು. ನೀವು ಹೇಳ್ದಾಗೇನು ಬರಂಗಿಲ್ಲ. ನನಗೆ ಮನ್ಸಿಗೆ ಬಂದಾಗ ಬರಕ್ಕಿ ನಾನು. ವಿನಾಯಕ್ ಹೇಳಿದ್ಗತ್ಲೆ ಈಕಿ ನಂಗೆ ಭಯಂಕರ ಹೆಣ್ಮಗಳು ಅನ್ಸಾಕತ್ತಾಳ. ಕೆಲಸ ಮಾಡು, ನಾ ಏನೂ ಗೊತ್ತಿಲ್ಲಾರ್ದಂಗೆ ಅಲ್ಲೇ ಹೋಗಿ ಕೂತ್ಕೋತೀನಿ. ನನ್ಗೇನು ಬಂದು ಹೇಳ್ತಾಳೆ. ಆಯ್ತು ತಗೋ, ಮುಂದಿನ ತಿಂಗಳಾರ ಬಾಟ್ ನೋಡ್ತೇನೆ. ಹೋಗ್ರಿ ನೀವು ಸಾಕಿ. ಪಾರ್ಕಿನಾಗ ನೋಡೋದು ತಡಿ.
ಬರ್ಲಾಕತ್ತಾಳಲ್ಲ ಆಕಿ ಫ್ರೆಂಡ್ ಆಗಿ ನನ್ಗ ಸುಳ್ಳು ಹೇಳ್ತಾಳ. ಏನು ಹೇಳ್ತಾಳ ನೋಡು ನಂಗೆ ಅಂತೇಳಿ. ಏನು ಸ್ನ್ಯಾಕ್ಸ್ ತಗೊಂಡ್ ಬರ್ತೇನೆ ಅಂತ ಬರೇ ಕೈಲೇ ಬಂದಿ ಯಾಕ? ಇಲ್ಲ ತಗೊಂಡಿದ್ದೆ, ಬಟ್ ಡೇಟ್ ಬಾರ್ ಆಗಿತ್ತಂತ ಹೇಳಿ ಬಿಟ್ಟು ಬಂದೆ. ಹೌದಾ? ಅಲ್ಲೇ ಯಾರ್ದೋ ಜೋಡಿ ಮಾತಾಡತ್ತಿದ್ಯಲ್ಲ, ಯಾರದು? ನೀನ್ ನೋಡಿದ್ಯಾ? ನೋಡಿದೆ, ಅದಕ್ಕೆ ಕೇಳಾಕತ್ತೀನಿ. ಯಾರದು? ಅವ್ರ ನಮ್ಮ ಮನೆ ಕೆಲಸದವ್ರು. ಅಂದ್ರೆ ನಾ ಬಸ್ ಬಿಟ್ಟು ಬಂದಿದ್ದೆ ಮನೆಯೊಳಗೆ, ನನ್ನ ಕಡೆ ಕ್ಯಾಶ್ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಕರೆದೆ ಅವ್ರು ಕೊಡಾಕ್ ಬಂದಿದ್ರು. ದುಡ್ಡು ಕೊಡಾಕ ಅವ್ರು ಇಲ್ಲಿ ಮಠ ಬರ್ತಾರ? ಹಾ, ಅಂದ್ರೆ ನನ್ನ ಕಡೆ ಕ್ಯಾಶ್ ಇದ್ದಿದ್ದಿಲ್ಲ ಅಲ್ಲ, ಕೊಡಾಕ್ ಬಂದಿದ್ರು. ಹೌದಾ? ನಾನು ನಿಂಗೆ ಆಗಲೇ ಕೆಲ್ಸದ ಬಗ್ಗೆ ಹೇಳಿದ್ದೆ ಅಲ್ಲ, ಅವ್ರು ನಿನ್ ಜೋಡಿ ಮಾತಾಡ್ಬೇಕಂತ. ನಾನು ನಿಂಗೆ ಕಾಲ್ ಮಾಡಿ ಕೊಡ್ತೀನಿ, ಮಾತಾಡು. ಹಾ ಹಾ ಆಯ್ತು. ಹಲೋ ಸಂಗೀತ. ಹಲೋ ವಿನಯ್, ನಾನು ಆಗ್ಲೇ ಹೇಳಿದ್ದೆ ಅಲ್ಲ ಕೆಲ್ಸದ ಬಗ್ಗೆ, ರೂಪಾ ಅಂತೇಳಿ. ಅವ್ರು ಮಾತಾಡ್ತಾರಂತ, ಮಾತಾಡ್ರಿ. ಕೊಡು ಮಾತಾಡ್ತೀನಿ. ಹಲೋ ಸರ್, ನಮಸ್ಕಾರ ಸರ್. ನನ್ನ ಹೆಸರು ರೂಪಾ ಅಂತ ಹೇಳಿ. ನಮಸ್ತೆ, ಹೇಳಿ. ಅಂದ್ರೆ ಸರ್ ನಂಗೆ ಜಾಬ್ ಬೇಕಾಗಿತ್ತು ಸರ್. ಇವಳು ಹೇಳಿದ್ಲ ನೀವು ಜಾಬ್ ಕೊಡಿಸ್ತೀರ ಅಂತ ಹೇಳಿ, ಅದಕ್ಕೆ ಹೇಳಿದೆ ಸರ್. ಖಂಡಿತವಾಗಿ ಬನ್ನಿ. ಸಂಗೀತ ಏನು ಬೇರೆಯವರಲ್ಲ. ಲಾಸ್ಟ್ ಟೈಮ್ ಅವರು ಹೇಳಿದ್ರು ನನ್ನ ಫ್ರೆಂಡಿಗೆ ಒಂದು ಕೆಲಸ ಬೇಕು ಅಂತ. ನಮ್ಮದೇ ಒಂದು ಕಂಪ್ನಿ ಸ್ಟಾರ್ಟ್ ಆಗ್ತಾ ಇದೆ, ಅದು ತುಂಬ ಜನ ಎಂಪ್ಲಾಯೀಸ್ ಬೇಕಾಗಿದ್ದಾರೆ. ನೋಡೋಣ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಕೊಡ್ತೀನಿ. ಏನು ಕ್ವಾಲಿಫಿಕೇಶನ್ ಆಗಿದೆ ನಿಮ್ಮದು? ನಾನು BCom ಕಂಪ್ಲೀಟ್ ಮಾಡಿದ್ದೇನೆ ಸರ್. ನಂಗೆ ಜಾಬ್ ನಿಮ್ಗೆ ಯಾವುದಾದ್ರೂ ನಡೀತೈತಿ, ಬಟ್ ಸ್ಯಾಲ್ರಿ ಒಂದು 30,000 to 35,000 ಇದ್ರೆ ಸಾಕು ಸರ್. ಖಂಡಿತವಾಗಿ ಕೊಡೋಣ. ನೀವೇನು ಬೇರೆಯವರಲ್ವಲ್ಲ? ಹಾಂ ಸರ್. ನಿಮಗೆ ಬೇಕಾದ್ರೆ ನನ್ನ ನಂಬರ್ ಇವಳ ಹತ್ರ ಇಸ್ಕೋರಿ ಸರ್, ನಂಗೆ ಒಂದು ಮೆಸೇಜ್ ಮಾಡಿ. ಹಾಂ ಸರ್, ಮಾಡಿರಿ ನಡೀತದೆ. ಇದು ಆ್ಯಕ್ಚುಲಿ ಸಂಗೀತ ನಂಬರು. ನಿಮ್ಮ ನಂಬರಿಂದ ನನಗೆ ಒಂದು ಹೈ ಅಂತ ಮೆಸೇಜ್ ಮಾಡಿ. ಹಾಂ, ಇಟ್ಸ್ ಓಕೆ ಸರ್. ರೂಪಾ, ಆದಷ್ಟು ಬೇಗ ನಿನ್ನ ನಿಜ ರೂಪನ ಗೌರವ ತೋರಿಸ್ತೀನಿ. ನಂಬರ್ ಸಿಕ್ಕಾಯ್ತು, ಮೀಟ್ ಮಾಡೋಣ. ಮತ್ತು ವಿನಾಯಕ ನಂಬರ್ ಕೊಡ್ತೀರ? ಕೊಡ್ತೀನಲ್ಲ, ಯಾಕೆ ಅರ್ಜೆಂಟ್ ಮಾಡ್ತಿ? ವಾಟ್ಸಪ್ ಮಾಡ್ತೀನಿ ತಗೋ. ಹಾಂ, ಅಕಸ್ಮಾತ್ ನಿನ್ನ ಕಡೆಲಿಂದ ಏನು ನಂಗೆ ಈ ಕೆಲಸ ಸಿಕ್ಕಂದ್ರೆ ಈ ಜನ್ಮ ಒಳಗೂ ನಾನು ಇದು ಉಪಕಾರ ಮರೆಯಂಗಿಲ್ಲ. ಯಾರ್ಯಾರಿಗೆ ಏನೇನು ಸಿಗ್ಬೇಕು ಅದೆಲ್ಲ ಸಿಗ್ತಿತ್ತು, ತಲೆ ಕೆಡಿಸ್ಕೋಬೇಡ ನೀನು. ಚಲೋ ಹೋಗೋಣ ಬಾ, ಟೈಮ್ ಆಯ್ತು. ನೀ ಭಾಳ ಸೀರಿಯಸ್ ಆಗಿ ಅಂದ್ರೆ ಅವಾಗಿನ ಹೆಂಗದಿ ಸೇಮ್ ಕಾಮಿಡಿ ಮಾಡ್ಕೊಂತ ಚೇಂಜ್ ಆಗಿದೆ ನೀನು. ಹಾಂ, ಅವಾಗಿನೆಲ್ಲ ಮರೆಯೋಕ್ಕಾಗಂಗಿಲ್ಲ. ಹೌದು ಮಾಮ, ಹಳೆದೆಲ್ಲ ಮರೆಯೋಕ್ಕಾಗಂಗಿಲ್ಲ. ಹಾಂ, ಅಷ್ಟೇ ಮಾಡೋದು ತಗೋ. ಸಾಯ್ತ್ರಿ, ಯಾರವ್ರ? ವಿನ್ನು ಮಾಮನ ಜೋಡಿ ಮಾತಾಡತ್ತಿದ್ದೀರಿ? ಆತಿಲ್ಲ. ಹಾಂ, ಆತ್ರಿ. ನಿದ್ದೆ ಬರಾತಿರ್ಕಿಲ್ಲ, ಬಂದ ಬಿಡ್ತೇನೆ. ಹಾಂ, ಬಾ ಇಟ್ಟ.
ಬಾ ಮುಗಿಸ್ಕೊಂಡ ಆಯ್ತು. ಹಾಂ ಹಾಂ ಸ್ವಿಚ್ ಆಫ್ ಇದ್ದಿದ್ದು ಫೋನ್ನಾಗ ಮಾತಾಡತ್ತಿರೋ ಮೊದಲೇ ಹೆಣ್ಮಗಳು ನಾನೇ ಇರ್ಬೇಕು. ರೀ ನಾನು ನಿಮ್ಮ ಮನಸ್ಸು ನೋಯಿಸ್ಬೇಕಂತ ಇದನ್ನೆಲ್ಲ ಮಾಡಾಕತ್ತಿಲ್ಲ, ನಿಮ್ಮನ್ನು ಉಳಿಸ್ಕೋಬೇಕಂತ ಇದನ್ನೆಲ್ಲ ಮಾಡಾಕತ್ತೀನಿ. ದಯವಿಟ್ಟು ನಾನು ಕ್ಷಮಿಸ್ಬಿಡ್ರಿ. ಮನೆಗೆ ಬರತ್ತಾರಿಲ್ಲ, ಈಗ ಇನ್ನೊಂದು ಏನಾರು ಪ್ಲ್ಯಾನ್ ಮಾಡ್ತೀವಿ. ನೋಡ್ರಿ ಎತ್ಕೊಂಡು ನಡಿತೇವನೇನು ಚೇಂಜ್ ಮಾಡೋನು ಅವನು. ನೋಡ್ರಿ ಈ ಸರಿ ಹೊಲಗಳು ಭಾಳ ಆಗ್ಯಾವ. ದೊಡ್ಡ ಎತ್ತುಗಳು ತಂದ್ಬಿಡಿ, ಸಾಕು ಕರ್ಕೊಳಕ್ಕವ್ರ ಹೊಲ ಇದನ್ನ ಮಾಡೋದು ಹೌದ್ರಿ. ದೊಡ್ಡ ದೊಡ್ಡ ತಂದ್ಬಿಡ್ತೀವ್ರಿ ಸರಿ ಟ್ಯಾಕ್ಸ್ ಎಲ್ಲ ಅಂತಂದ್ರೆ ಅಂತಂದ್ರೆ ಬಟ್ಟೆ ದೊಡ್ಡ ತಂದ್ಬಿಟ್ರ. ಓಕೆ ನೀವನಿಗೆ ಹಲೋ. ಹಾಂ ಸತ್ರಿ ಅನಿಸ್ತೀಪ್ಪ ನೀನು. ಅವ್ರು ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ, ಮಾತಾಡಿ ಯಾರಿಗೆ ಅದಕ್ಕೆ ಬರಬೇಕು. ಹಾಂ ಹಾಂ ಅದನ್ನೆಲ್ಲ ಹೆಂಗೆ ಮರ್ಯಾಕೈತಿ. ಹಾಂ ನೀ ಭಾಳ ಕಾಮಿಡಿ ದೀಪ. ಯಾವ್ದೇನು ಹೆದರ್ಕಿ ಇರ್ವಾಲ್ ತಗೋ, ಅವ್ರು ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ, ಯಾರಿಗೆ ಹೆದರ್ಬೇಕು ಮಾತಾಡಿ. ಅವಾಗಿನ್ನೆಲ್ಲ ನೆನೆಸ್ಕೊಂಡು ನಗು ಬರ್ತೈತೆ ನೋಡಿ. ಎಷ್ಟು ನಗ್ಸಿ ಸಾಕು ಬಿಡು, ನಗ್ಸಿ ಒಬ್ಬರು ಮಾಡ್ತಾನೆ. ಸಾವಿತ್ರಿ ಓರಿ ಬಾಯ್ಲೆ ಏನ್ರಿ ಏನ್ ಮಾಡತ್ತಿದ್ದೆ? ಮಕ್ಕೊಂಡಿದ್ದೀರಿ, ಕರೆಗಡ ಫೋನ್ನಾಗ ಮಾತಾಡತ್ತಿದ್ದೀರಿ. ಯಾರು ಕೊಟ್ಟಾಗ? ವಿನ್ನು ಮಾಮನ ಜೊತೆ ಮಾತಾಡತ್ತೀನಿ. ಅವ್ನ ಜೊತೆ ಮಾತಾಡೋಣ ಅಂತ ಹೇಳಿ ನಿಲ್ಲ ನನಗೆ. ಏನಾದ್ರಿ ಮಾತಾಡಿದ್ರೆ ಏನ್ ತಪ್ಪಾತ? ಅವ್ರ ಮನ್ಯಾಗ ಅದಾನ, ನೀವು ಇಲ್ಲದಿರಿ, ಏನ್ ತಪ್ಪಾತ್ರಿ ಮಾತಾಡಿದ್ರೆ? ಮಾತಾಡೋಣ ಪದೇ ಪದೇ ಹೇಳಕತ್ತಾನಿಲ್ಲ. ಬೆಳಮಳಿ ಫೋನ್ ಎದಕ್ ಮಾಡ್ತೀಯ? ನಾ ಮಾತಾಡಕಿನ ರೀ, ಯಾಕೆ ಮಾತಾಡ್ಬಾರ್ದು? ನೀವು ಬೇಕಾದ್ರೆ ಎಲ್ಲರ ಜೊತೆ ಮಾತಾಡ್ಬೋದು, ನಾ ಮಾತಾಡ್ಬಾರ್ದು ಅಂದ್ರೆ ಎಲ್ಲರಿಗೂ ಸಮಾನ ಆಗ್ತೈತೆ ತಿಳ್ಕೊರಿ. ನಮ್ಮ ಅಮ್ಮ ಹೇಳೋಗನ್ರಿ ನನಗೆ ಆಲ್ರೆಡಿ. ಆಕಿಯಿಂದ ತೊಂದರೆ ಏನಾಗೈತಿ ನಿನಗೆ? ಆಕಿ ಮನ್ಯಾಗ ಹಾಕಿದಾಳ, ನಮ್ಮ ಮನ್ಯಾಗ ನೀ ಇದ್ದಿ. ನೋಡ ಇಷ್ಟು ದಿವಸ ಹೆಂಗಿದ್ದಿ ಹಂಗೆ ಇರಂಗಿದ್ರೆ ಇರೇ, ಇಲ್ಲಾಂದ್ರೆ ನೀನು ತಿಳಿದಿದ್ದು ನೀನು ಮಾಡ್ಕೊಂಡು ಹೋಗಕ್ಕಾಗಿಲ್ಲ. ಎರಡು ದೋಣಿ ಮೇಲೆ ಕಾಲಿಟ್ಟು ಜೀವನ ಮಾಡೋಕ್ಕಾಗಂಗಿಲ್ಲ. ಒಂದು ಡಿಸಿಷನ್ ತಗೋರಿ, ಆಕಿ ಬೇಕೋ ಇಲ್ಲ ನಾ ಬೇಕೋ. ಮನ್ಯಾಗ ಮಾಡಿ ತಿನ್ನಕ್ಕೆ ಬೇಸರ ಐತಿ, ಹೊರಗೆ ತಿಂತಾನೆ ಅಂತೀರಲ್ಲ ನೀವು. ನಾವು ಹೆಣ್ಮಕ್ಳು ಹಂಗೆ ಹೊರಗೆ ತಿನ್ನೋದು ನಡೀತೈತೇನ್ರಿ? ಗೌಡ್ರ, ಈಗಿನ ಕಾನೂನು ಎಲ್ರಿಗೂ ಸರಿಸಮ ಐತೆ. ಯಾರು ಯಾರಿಗೂ ಬಲವಂತ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು 2 ದಿನ ಅಷ್ಟ ಸಾವಿತ್ರಿ ನಿಮ್ಮ ಹೇಳಿ
ಅವಳನ್ನ ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸಾವಿತ್ರಿ, ನಾನು ಯಾವುದಕ್ಕೂ ಡೈವರ್ಸ್ ಪೇಪರ್ ರೆಡಿ ಮಾಡಿರ್ತೀನಿ, ಕೋರ್ಟ್ನಾಗ ಸಿಗೋಣ, ನಾನು ಬರ್ತೇನೆ. ರಂಗಪ್ಪಣ್ಣಿ ಬರಕ್ಕ ಕೆಲಸ ಮಾಡಕ ಆಗವಲ್ರ. ಹೌದನ? ಹಾಂ ಹಾಂ ನೀ ಬರ್ಲಿಕ್ಕಂದ್ರ ಇಂತಿಂತ ದೊಡ್ಡ ಗಿಡ ಅದಾವಪ್ಪ ಇವು. ಇವನು ಹತ್ತಾರ ಯಾರ ಇಲ್ಲೇ ಗಿಡ ಬಿಡ್ಕೊಂತ ಹೋಗಿದ್ ನಾನು. ನೀವು ಬಂದಲ್ಲೇ ಇಷ್ಟೆಲ್ಲ ಇಳಿದು ನೋಡಿ ಇವನು. ಬರ್ಲಾಕಲ್ಲ ನಾನು ಕರ್ಕೊಂಡ್ ಬಂದಿದ್ದು ಮಾರಾಯ ನೀನು ಈ ಹಾರ್ಯ ಮಾಡಾಕ. ನಾವು ಬಂದಿದ್ರೆ ನಾನು ಯಾಕೆ ಈ ಹಾರ್ಯ ಮಾಡಕ್ ಬರಕ್ ಹೋಗ್ಲಿ? ಏ ಮನುಷ್ಯ ರಮಣ, ರಂಗಪ್ಪನ ಬರಾಕಂತ ನೋಡು ಅಲ್ಲೇ ಅದ. ಹೌದ್ರ? ಹೌದು ರಮಣ, ರಂಗಪ್ಪಣ್ಣ ನಾವು ಬರಾಕತ್ತಮ್ಮ. ಊರಿಂದ ಇವತ್ತು ಬರ್ತಾವ ಅಂತ ಹೇಳಿದ್ ನಾವು ಬಂದು ಬರಾಕತ್ತಿರ್ಬೇಕು. ಹೌದು ಬರ್ಲಿ, ಇವಿಷ್ಟು ಬಡ ಬಡ ನಾವು ಬರಗೊಡದ ಮುಗಿಸೇ ಬಿಡ್ತಾವ ಮನುಷ್ಯ. ಮುಗಿಸ್ಕೊಂಡು ಹೋಗ್ಲಿ ಅಂತ. ಅಂತಂದ್ರೆ ಅವ್ರು ಮತ್ತೆ ನಮ್ಮನ್ನ ಸೌಕರ್ಯ ಬಿಡುದಿಲ್ಲ. ಹಾಂ ಬಡ ಬಡ ಕೊಟ್ಟು ಬಿಡ್ರಿಪ್ಪ. ಆತ್ ಬಾರೋ ರಂಗಪ್ಪಣ್ಣ, ನೀ ಇಲ್ಲಾರಕ್ಕ ಇವೆಲ್ಲ ನಾಲ್ಕು ಗಿಡ ಉಳ್ದ್ಬಿಟ್ಟಾವ. ಒಂದ್ 2 ಗಿಡ ಕರ್ಕೊಂಡು ರಾಮಣ್ಣ ಕರ್ಕೊಂಡು ಇಳಿವಿದ್ಯಾ. ಇವು ಆ ಗಿಡ ಹತ್ತೊಳಗೊಂದು ಸಾಕಾಗಿಬಿಡತ್ ಮರಯ್ಯ. ಇವರ ಗಿಡ ದೊಡ್ಡ ಹೋದವ. ಊಟ ಮಾಡಿದ್ದೀನಿಲ್ಲ. ಊಟ ಅಲ್ಲಿ ರಂಗಪ್ಪಣ್ಣ, ರಾತ್ರಿ ಬಂದು ಗೌಡ್ರ ನಾಳೆ ಹೋಗಿ ಒಂದಿಷ್ಟು ಗಿಡ ಸೌರ ಅಂತ ಹೇಳಿದ್ರ. ಅದಕ್ಕೆ ನಮಗರ ಗಿಡ ಹತ್ತಕ್ ಬರಂಗ ಬಿಡ ಮರಯ್ಯ. ರಾತ್ರಿ ಊರಾಗ ಎಲ್ಲ ಅಡ್ಡಾಡಿ ಕೇಳಿದೆ. ಗೌಡ್ರ ಹೊಲಕ್ಕಂದ್ರೆ ನಾನು ಒಲ್ಲೆ ನೀನು ಒಲ್ಲೆ ಅಂತಾರ. ಅದಕ್ಕೆ ಹೆಂಗ್ ಮಾಡ್ಯ ಪಾಪ ರಾಮಣ್ಣ ಗಳಕ್ ಹೊಂಟಿದ್ದ. ಮತ್ತ ಅವ್ನ್ ಬಿಡಿಸಿ ಕರ್ಕೊಂಬಂದೆ. ಈ ಒಂದ್ 2 ಗಿಡ ಸೌರ ನೋಡು, ಆ ಕಡೆ ಇನ್ನೂ 4 ಗಿಡ ಉಳ್ದಾವ ನಮ್ಮ. ಸಾಕಾಗೋಯ್ತು ಮರ. ಅದಕ್ಕೆ ಇದನ್ನ ಮುಗಿಸ್ಕೊಂಡ್ರತ್ತ ಅಂತ ನಿಂತೇವ್ ನಾವು. ಮತ್ತ ನಿಮ್ಮ ಹೆಣ್ಮಕ್ಳ ಕರೆಯಾಕ ಹೋಯ್ತಿಲ್ಲ, ಏನಂದ್ರ ಅವ್ರ? ಆ ವಿಷಯ ತೊಗೊಂಡು ಏನು ಮಾಡ್ತೀವಿ ಬಿಡಪ್ಪ. ಮಣ್ಣಿನ ನೀ ರೊಕ್ಕ ಕೊಟ್ಟಿಲ್ಲ, 1000 ರೂಪಾಯಿ ಹಾಂ ತೊಗೊಂಡು ಹೋದೆ. ನಾವು ಹೋಗ್ಬಾರ್ದಾಗಿತ್ತು. ಯಾಕಪ್ಪ? ಏನಿಲ್ಲ, ಫೋನ್ ಹಚ್ಚಿನ್ಯ ಅಲ್ಲಿ ಗಾಯತ್ರಿ ಮಠದಾಗ. ಹಾಂ ಅಲ್ಲಿ ಅದನ್ನಂತ ಬಾ ಅಂದ್ಲು. ಅಲ್ಲಿ ಹೋದೆ. ಮತ್ತು ಈಚೆ ಕಡೆ ಪಾರ್ಕ್ನಾಗ ಅದನ್ನು ಬಾ ಅಂದ್ಲು. ಅಡ್ಡಾಡಿಸ್ಬಿಡ್ಲು ನನ್ನ. ಆಮೇಲೆ ಲಾಸ್ಟ್ ಭೇಟಿ ಅಲ್ಲ. ಭೇಟಿಯಾಗಿಂದ ರೊಕ್ಕ ಕೊಡಂದ್ಲು. ರೊಕ್ಕ ಕೊಟ್ಟೆ. ಊರಿಗೆ ಬರ್ತೀನಿಲ್ಲ ಅಂತ ಕೇಳಿ ನಾನು. ಆಕೇನು ಊರಿಗೆ ಬರೋ ವಿಚಾರದೊಳಗಿಲ್ಲ ಇಲ್ಲ. ಯಾಕಂದ್ರೆ ಆಕಿಗೆ ಹುಬ್ಬಳ್ಳಿಯಾಗ ಜಗ್ಗಿ ಮಂದಿ ಪರಿಚಯ ಆಗಿಬಿಟ್ಟಾರ. ಈಗ ಅಲ್ಲಿ ಇಲ್ಲೇ ಕೆಲ್ಸಕ್ಕೆ ಅಡ್ಡಾಡಕತ್ತಾಳ ಆಕಿ. ಹಲೋ ರಂಗಣ್ಣ, ನೀನಾರಾಕಿ ಮತ್ತೆ ಬಾ ಅಂತ ಹೇಳ್ಬೇಕಿಲ್ಲ. ಬರೋಂಗಿಲ್ಲ ಮುನೇಶಾಕಿ. ಯಾಕಂದ್ರೆ ಅಲ್ಲಿ ಪಾರ್ಕ್ನಾಗ ನಾ ರೊಕ್ಕ ಕೊಡೋದು ಆಕಿ ಗೆಳತಿ ನೋಡಿಲ್ಲ. ಆಕಿ ಗೆಳತಿ ಆಕಿನ ಕೇಳಿಲ್ಲ. ರೊಕ್ಕ ಇಸ್ಕೊಂದಲ್ಲಿ ಯಾರವ್ರು ಅಂತ ಕೇಳಿದ್ರೆ ಆಕೆ ಏನು ಹೇಳ್ಬೇಕು ಗೊತ್ತನ? ಏನನ್ಲಕ್ಕೆ? ರೊಕ್ಕ ಇಸ್ಕೊಂಡು ನನಗೆ ಗಂಡ ಅನ್ಲಿಲ್ಲಕ್ಕೆ ಮನ್ಯಾಗ ನಾಳೆ ಅಂತ ಹೇಳಿಲ್ಲ. ಅವತ್ತ ನನ್ನ ಪಾಲಿಸ್ ಹತ್ತು ಬಿಡ್ಲಕ್ಕೆ. ನಿಮ್ಮ ರೊಕ್ಕ ಏನು ಇಸ್ಕೊಂಡಿದ್ನಲ್ಪ ಅದನ್ನು ದುಡ್ದು ಮುಟ್ಟಿಸ್ತೀನಿ, ಗೌಡ್ರದ್ದು ಮುಟ್ಟಿಸ್ತೀನಿ. ಇನ್ನು ಮ್ಯಾಗ ಏನೈತಲ್ಲ ಆಕಿ ಸುದ್ದಿ ನನಗೆ ತೆಗಿಬೇಡ. ಆಕಿ ಪಾಲಿಗೆ ಹಾಕಿರೋಳ ನನ್ನ ಪಾಲಿಗೆ ನಾ ಎದ್ದು ಬಿಡ್ತೀನಿ. ರಂಗಪ್ಪಣ್ಣ, ನನ್ನ ರೊಕ್ಕದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬಣ್ಣಿ. ನಿನ್ಗೆ ಯಾವಾಗ ಅನುಕೂಲ ಆಗತ್ತಿ ಅವಾಗ ಕೊಡ. ಅಲ್ರಿ ರಂಗಣ್ಣರ, ಈ ವಿಚಾರ ಅವ್ರ ತಾಯಿ ಅವ್ರಿಗೆ ಹೇಳಿದ್ರೆ ಇದೆಲ್ಲ ಶುದ್ಧ ಆಗಿ ಬಿಡಂಗಿಲ್ಲರಿ ಹಂಗಾರ? ರಮಣ್ಣ, ಕತ್ತಿ ಬಾಲ ಕುದುರೆ ಜುಟ್ಟ, ನಾಯಿ ಬಾಲ ಯಾವತ್ತಿದ್ರು ಡೊಂಕ್ ಇರೋದದ. ನನಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಅವ್ರು ಬೆಲೆ ಕೊಡ್ತಾಳೆ. ಆಕಿ ಮನ್ಯಾಗ ಹೊಡಿತಾರಂತೇಳಿ ಅಲ್ಲಿ ಅವ್ರ ಮನೆಗೂ ಹೋಗಿಲ್ಲಕ್ಕಿ. ತನ್ನ ಗೆಳತಿ ಮನ್ಯಾಗ ಜೀವನ ಮಾಡಾಕತ್ತಾಳೆ ಅಡ್ಡಾಡಿ ಇಲ್ಲೇ. ಹೊರಗಿನ ರುಚಿ ಹೆಣ್ಮಕ್ಳಿಗೆ ಚಲೋ ಅಲ್ಲ. ಗಂಡನ ಮಾತಿಗೆ ಬೆಲೆ ಕೊಳಿಲ್ಲಾರ ಎಲ್ಲಿ ಹೋದ್ರು ಬದುಕಂಗಲ್ಲ. ನಮ್ಮ ಮನ್ಯಾಗ ಹೆಣ್ಮಕ್ಳು ಅದಾರಪ್ಪ, ಹಾಕಿದ ಗೆರಿ ದಾಟಂಗಲ್ಲ. ಏನು ಹೋಮಾರ ನಿಮ್ಮ ಹೆಣ್ಮಕ್ಳು ಅವ್ರ? ಆ ಹೆಣ್ಮಗಳು ಭಾಳ ಸಾಲಿ ಕಲ್ತಾಳ. ಅದಕ್ಕೆ ರಂಗಪ್ಪನಿಗೆ ಮರ್ಯಾದೆ ಕೊಡವಲ್ಲಕ್ಕಿ. ನಮ್ಮ ಹೆಣ್ಮಕ್ಳು ಸಾಲಿ ಕಲ್ತಿಲ್ಲ, ನಾವು ಹೇಳ್ದಂಗೆ ಸುಮ್ಮನೆ ಅಲ್ಲೇ ಬಿದ್ದಿರ್ತಾವು.
ಈ ಸಾಲಿ ಕಲ್ತಾರ್ದ ಇಷ್ಟನೇ ಬರ. ನೀವು ಪುಣ್ಯ ಮಾಡಿರಿ ಅಮ್ಮಣ್ಣ, ಅಂದ್ರೆ ನಿಮ್ಗೆ ಅಂತ ಹೆಂಡ್ರಿ ಸಿಕ್ಕಾರ. ನಾವು ಕರ್ಮ ಮಾಡಿ ಬಂದಿವೆ, ಅದಕ್ಕೆ ನಮ್ಮ ಹೆಂಡ್ರಿ ಇಂಥವ್ರು ಸಿಕ್ಕಾರ. ಬರ್ರಿ ಆ ಸುದ್ದಿ ಹಾಕಿಗೆ ಕೆಲಸ ಮಾಡೋಣ ಬರ್ರಿ. ಬಡ ಬಡ ಇವತ್ತು ಹೋಗೋದ, ನಮ್ಮ ಹೊಟ್ಟೆ ಊಟಿಲ್ಲ, ಹೋಗೋಣ ಮನೆಗೆ. ಗೌಡ್ರ ಮನೆಯಾಗ ಕೆಲಸ ಮಾಡ್ತಾನಲ್ಲ ರಂಗಪ್ಪ ಅಂತೇಳಿ, ಎಲ್ಲದಾನ ಹೊಲ ಇಲ್ಲೇ ಐತ್ರಿ, ಇಲ್ಲಿ ಅಲ್ಲಿ ಬರಕ್ಕೆ ಹೋದಾರ ಅಣ್ಣ ಬಾಯ್. ಹಾನ್ರಿ, ಯಾಕೆ ಗೌಡ್ರ ಮನ್ಯಾಗ ಕೆಲಸ ಮಾಡ್ತೀಯಲ್ಲ ರಂಗಪ್ಪ ಅಂದ್ರೆ ನೀನ? ಹೌದ್ರಿ, ನಾನ ರೀ. ಹೌದಾ? ನಿನ್ನ ಹೆಂಡತಿ ಹೆಸರು ರೂಪಾನ? ಹೌದ್ರಿ. ಏನತ್ರೀಗ? ಎಲ್ಲಿದಾಳ ಈಗ ಆಕಿ? ಊರಾಗ ಅದಾಳ್ರಿ. ನಾನು ಕೂಡ ಜಗಳ ಮಾಡಿ ತವ್ರ ಮನೆಗೆ ಹೋಗ್ಯಾಳ್ರಿ. ಯಾಕ್ರಿ ಏನಾರು ಏನತ್ತೆ? ನಿನ್ನ ಹೆಂಡತಿ ಕಿತಾಪತಿ ಮಾಡೋ ಕೆಲಸ ನಿನಗೆ ಗೊತ್ತೈತಿಲ್ಲ? ಇಲ್ಲ, ನನಗೇನು ಗೊತ್ತಿಲ್ಲ ಬಿಡ್ರಿ, ಸತ್ಯಲ್ಲೋ ನನಗೇನು ಗೊತ್ತಿಲ್ಲ ರೀ. ಆಕಿ ನನ್ನ ತಂಗಿ ಜೀವನದಾಗ ಆಟ ಆಡಾಕತ್ತಾಳ. ನಿಮ್ಮ ತಂಗಿ ಅಂದ್ರೆ ಯಾರ್ರಿ? ಅದೇ ನೀ ಕೆಲಸ ಮಾಡ್ತೀಯಲ್ಲ ಗೌಡ್ರ, ಹ್ಞೂ ರೀ. ಆ ಗೌಡ್ರಿ ಹೆಂಡತಿ ಸಾವಿತ್ರಿನ ನಮ್ಮ ತಂಗಿ. ಆ ಸಾವಿತ್ರಿ ಅವ್ರು ನಿಮ್ಮ ತಂಗಿಯಾರ ಏನ್ರಿ? ಹಾಂ, ಅವ್ರ ನಮ್ಮ ತಂಗಿಯಾರ. ಸತ್ಯವಲ್ಲೂ ನನಗೇನು ಗೊತ್ತಿಲ್ಲ ರೀ. ನಿನಗೆ ಗೊತ್ತಿಲ್ಲ? ಇಲ್ಲ ಬಿಡ್ರಿ. ಅಂಥದ್ದು ಏನು ಮಾಡ್ಯಾಳ್ರಿ ನನ್ನ ಹೆಂಡತಿ ಅವ್ರಿಗೆ? ನಿನ್ನ ಹೆಂಡತಿ ನಮ್ಮ ಅವನು ಕೂಡ ಅದಾಳ. ಅದನ್ನ ನಮ್ಮ ತಂಗಿ ತಗೊಂತ ಹೇಳಾಳ ನನಗೆ. ಹೊಟ್ಟಾಗ ನನಗೆ ಎಷ್ಟು ಸಂಕಟ ಆಗಿರಬಾರ್ದು. ಅವತ್ತ ಬಂದು ನಿನ್ನ ಹೆಂಡತಿನ ಅವತ್ತ ಕಚ್ಚ ಕಚ್ಚ ಕಡಿಬೇಕಂತ ಮಾಡಿದ್ದೆ ನಾನು. ಯಾಕೆ ಸುಮ್ಮನದನಿ? ಅವತ್ತು ನಮ್ಮ ತಂಗಿ ಹೇಳಿಲ್ಲ, ಬಂದು ನೀ ಏನು ನ್ಯಾಯ ಮಾಡೋದು ಬೇಡಪ್ಪ, ನನ್ನ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಕೊತಾನೆ ಅಂತೇಳಿ ಹೇಳಿಲ್ಲ. ಅದ್ರ ಸಂಬಂಧ ಸುಮ್ಮನೆ ಬಿಟ್ಟ ನಾನು. ಅಲ್ಲೋ, ಅಂಥವ್ರ ಮನ್ಯಾಗ ನೀ ಇನ್ನೂ ದುಡಿಯಾಕತ್ತೀಯಲ್ಲ, ನಿನಗೆ ನಾಚಿಗೆ ಮಾನ ಮರ್ಯಾದೆ ಅನ್ನೋದು ಏನು ಇಲ್ಲ ಇಲ್ಲನ? ಗಂಡಾಗಿ ಹೆಂಡತಿಗೆ ಎಷ್ಟು ಸವಲತ್ತು ಕೊಟ್ಟಿಯಲ್ಲ, ನಾಚಿಗೆ ಆಗಂಗಿಲ್ಲ ನಿನಗೆ? ನಿನ್ನ ಜಾಗದಾಗ ನಾ ಏನಾರ ಇದ್ದಿದ್ದೆ ಅಂದ್ರೆ ಕಚ್ಚ ಕಚ್ಚ ಕಡದ ಹೆಡ್ಗಿನ ತುಂಬ್ತಿದ್ದೆ. ಅಣ್ಣಾರ, ನನಗೇನು ಗೊತ್ತಿಲ್ಲ ರೀ ಇದು ವಿಷಯ. ನನ್ನ ಹೆಂಡತಿ ಫೋನ್ ಮಾಡ್ತಿದ್ದಿಲ್ಲ ರೀ ಆಕಿ, ಆದ್ರೆ ಗೌಡ್ರಿಗೆ ಮಾಡ್ತಾಳಂತೇಳಿ ನನಗೆ ಗೊತ್ತಿದ್ದಿದ್ದಿಲ್ಲ ರೀ ಈ ವಿಷಯ. ಅವ್ರ ಮುಂದೂ ಹೇಳಿದ್ದೆ ನಾನು, ಅವ್ರನ್ನೂ ಏನು ಅಂದಿಲ್ಲ ರೀ ನನಗೆ. ನೋಡ್ರಂಗಪ್ಪ, ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡ ಆಗೋಂಗಿಲ್ಲ. ಹೆಂಡತಿ ಎಲ್ಲಿ ಹೊಕ್ಕಾಳ ಎಲ್ಲಿ ಬರ್ತಾಳ ಅನ್ನೋದನ್ನು ವಿಚಾರ ಮಾಡ್ಕೊತ ಇದ್ರನ ಅದು ಗಂಡಸ್ತನಕ್ಕೆ ಗಂಡ ಅನ್ನೋದಕ್ಕೆ ಬೆಲೆ ಇರ್ತೈತಿ. ದುಡ್ಯಾಕೇನ ಕತ್ತಿನೂ ದುಡಿತೈತಿ, ಸಂಪಾದನೆ ಮಾಡೋದೇನ ಸುಳಿನೂ ಸಂಪಾದನೆ ಮಾಡ್ತಾಳೆ. ಆದ್ರೆ ಜೀವನ ಹೆಂಗೆ ಮಾಡ್ಬೇಕು ಅನ್ನೋದು ಮೊದಲು ತಿಳ್ಕೊ. ಈಗಿನ ಕಾಲದಾಗ ನಿನ್ನಂಥ ಮೂಕ್ ಬಸವನಾಗ ಬೆಲೆನೇ ಇಲ್ಲ. ಸೇರ್ ಅನ್ನೋರಿಗೆ ಸವಾ ಸೇರ್ ಅನ್ಬೇಕು, ಅಂದಾಗ ಈ ಜೀವನ ಸಾಗೋದು. ಅಲ್ಲೋ, ನಿನಗೆಲ್ಲ ಇಷ್ಟೆಲ್ಲ ಅವಮಾನ ಮಾಡಿದ್ರು ಈ ಗೌಡ್ರ ಮನ್ಯಾಗ ದುಡಿತಿಯಲ್ಲ, ಈ ಜಗತ್ತು ಭಾಳ ವಿಶಾಲವಾಗೈತಿ. ಹೋಗಿ ದುಡಿ, ಬೇಕಾದಷ್ಟೈತಿ. ನನ್ನಂಥವ್ರಿಗೇನು ಇಂಥ ಅನ್ಯಾಯ ಏನಾರ ಆಗಿದ್ರೆ ಅವ್ರ ಮನೆ ಕಡೆ ನನ್ನ ಎಡಗಾಲಿನ ಚಪ್ಪಲ್ ಸಹಿತ ಬಿಡ್ತಿದ್ದಿಲ್ಲ. ಅಣ್ಣಾರ, ಬೆಳಗಿರೋದಲ್ಲ ಹಾಲಂತ ತಿಳ್ಕೊಂಡು ನನ್ನ ಜೀವನಕ್ಕೆ ನಾನು ಮೋಸ ಮಾಡ್ಕೊಂಡ್ರಿ. ಅವ್ರಿಗಿಂತ ಅನ್ಯಾಯಕ್ಕೆ ತಂದಿದ್ರೆ ಅವತ್ತು ನಾನು ಹೆಂಡತಿ ಕಡ್ದು ಎಡಿಗೆ ತುಂಬ್ತಿದ್ರಿ ನಾನು. ಅವ್ರನ್ನೂ ಸದ್ಯಕ್ಕೆ ನನಗೆ ಏನು ಹೇಳಿಲ್ಲ ರೀ ಅಣ್ಣಾರ. ಈಗಾದ್ರೆ ಗೊತ್ತಾಯ್ತಿಲ್ಲ ಜೀವನ ಅಂದ್ರೆ ಏನು ಅನ್ನೋದು. ಇನ್ನು ಮುಂದಾದರೂ ನಿನ್ನ ಹೆಂಡತಿನ ಹದ್ಬಸ್ನ್ಯಾಗ ಇಡುವ, ಇಲ್ಲಾಂದ್ರೆ ಹಾಳಾಗೋಕ್ಕಿ ನೋಡ. ಹೋಗ.